ಅವನೇನು ಹೇಳಲ್ಲ. ನಾನೇ ನೇರವಾಗಿ ಹೇಳ್ತೀನಿ ಕೇಳು. ಅತ್ತೆ ಪ್ಲೀಸ್ ನನಗ್ ಮಾತಾಡೋದಕ್ ಬಿಟ್ಬಿಡು ವಿರಾಟ್. ಇಲ್ಲ ಅಂದ್ರೆ ನಾನ್ ಸಾಯೋವರೆಗೂ ಈ ವಿಷಯಕ್ಕೆ ಕೊರಗ್ತಾ ಇರ್ಬೇಕಾಗತ್ತೆ. ನನ್ ಮಗಳು ಈಶಾನಿ ಸಾವಿನ ಕೊನೆ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದಾಳೆ. ಅವಳು ಕೊನೆ ಉಸಿರು ನಿಂತು ಹೋಗೋ ಹೊತ್ತಿಗೆ ವಿರಾಟ್ ಹೆಂಡತಿಯಾಗಿ ಸಾಯ್ಬೇಕು ಅಂತಿದ್ದಾಳೆ. ಏನು? ಈಶಾನಿ ಕೊನೆ ಆಸೆನಾ? ಏನ್ ಹೇಳ್ತಿದ್ದೀರಾ ಆಂಟಿ? ಹೌದು, ನನ್ ಮಗಳು ಈಶಾನಿ ಸಾವಿಗೆ ತುಂಬಾ ಹತ್ರವಾಗಿದ್ದಾಳೆ. ಯಾಕ್ ಸಿಂಧು, ಖುಷಿಲಿ ಮಾತೇ ಬರ್ತಾ ಇಲ್ವಾ? ಮಾತಾಡು ಸಿಂಧು, ಮಾತಾಡು. ನಿಮ್ಮಿಂದಾನೇ ಇವತ್ತು ನನ್ ಮಗಳು ಈ ಸ್ಥಿತಿನಲ್ಲಿ ಮಲ್ಗಿರೋದು. ಅವಳ ಜೀವಕ್ಕೆ ಯಾರ್ ಹೊಣೆ? ಈ ಪಾಪಿ ತಾಯಿಗೆ ಅವಳ ಆಸೆ ನೆರವೇರಿಸೋದಕ್ಕಾಗ್ಲಿಲ್ಲ. ನೀನಾದ್ರೂ ನೆರವೇರಿಸು. ಸಾಯೋ ಕಾಲದಲ್ಲಾದ್ರೂ ವಿರಾಟ್ ನನ್ ಗಂಡ ಅಂತ ಅನ್ಕೊಂಡು ನೆಮ್ಮದಿಯಾಗಿ ಪ್ರಾಣ ಬಿಡ್ಲಿ. ಸಿಂಧು, ನಿನ್ ಮಾತು ಉಳಿಸ್ಕೊಳ್ಳೋಕೆ ಇದು ಕೊನೆ ಅವಕಾಶ. ಮಾತಾಡು ಸಿಂಧು, ಏನಾದ್ರೂ ಮಾತಾಡೆ. ನನ್ ಮಗಳ ಮೇಲ್ ಕರುಣೆ ತೋರ್ಸೆ. ನೋಡು, ನೀನ್ ಹೇಳಿದ್ರೆ ವಿರಾಟ್ ಆಗಲ್ಲ ಅನ್ನಲ್ಲ. ನಿನ್ನ ಕೈ ಮುಗಿದ್ ಬೇಡ್ಕೋತೀನಿ ಕಣೆ. ಆಂಟಿ, ಸಮಾಧಾನ ಮಾಡ್ಬೇಡ. ಆದಷ್ಟು ಬೇಗ ಇಬ್ರು ಒಂದ್ ನಿರ್ಧಾರಕ್ಕೆ ಬನ್ನಿ. ಅಥರ್ವ, ಯಾಕಿನ್ನು ಮಲ್ಗಿಲ್ವಾ? ನಿದ್ದೆ ಹೇಗ್ ಬರುತ್ತೆ ಹೇಳು? ಯಾಕೆ, ಏನಾಯ್ತು? ಮನೇಲಿ ಏನಾಗ್ತಿದೆ ಅಂತಾನೆ ಗೊತ್ತಿಲ್ಲ ಅಜ್ಜಿ. ಎಲ್ಲ ಆಸ್ಪತ್ರೆಲ್ಲ ಇದ್ರೆ ಭಾವಾನಿ ಪಾರ್ಟಿಗೋದಳು ಇನ್ನೂ ಬಂದಿಲ್ಲ. ಇಂಥ ಸಮಯದಲ್ಲಿ ಪಾರ್ಟಿನಾ? ನಾನು ಅದನ್ನೇ ಹೇಳ್ದೆ ಅಜ್ಜಿ, ಈಗಿದೆಲ್ಲ ಯಾಕೆ ಅಂತ. ನೀನ್ ಹೇಳಿರ್ತೀಯ, ಆದ್ರೆ ನಿನ್ ಹೆಂಡತಿ ನಿನ್ ಮಾತನ್ ಕೇಳ್ಬೇಕಲ್ಲ. ಪ್ರಜ್ಞಾ ಬರ್ತಡೇ ಇದೆ ಅಂತ ನಿಶಾ ಮನೆಗೆ ಹೋಗಿ ಬರ್ತೀನಿ ಅಂತ ಅಂದ್ಲು. ಮಗುಗ್ ಹಸುವಾಗಿ ಅದು ಅಳ್ತಾ ಇತ್ತು. ನನ್ ಏನ್ ತಿನ್ಸಿದ್ರು ಅದು ತಿನ್ಲಿಲ್ಲ. ಹತ್ತು ಹಾಗೆ ಮಲಗ್ಬಿಟ್ಲು. ಮಗು ಹೇಳೋಷ್ಟರಲ್ಲಿ ಅವಳು ಬರ್ತಾಳ ಅಂತ ಫೋನ್ ಮಾಡ್ತಾನೆ ಇದೀನಿ, ಅವಳು ಪಿಕ್ ಮಾಡ್ತಾ ಇಲ್ಲ. ಅದಕ್ಕೆ ಅವಳಿಗೋಸ್ಕರನೇ ಕಾಯ್ತಾ ಇದ್ದೀನಿ. ಬರ್ತಾಳ್ ಬಿಡು ಅಥರ್ವ, ಆದ್ರೆ ಅವಳು ಬಂದ ತಕ್ಷಣ ನೀನ್ ಅವಳ ಜೊತೆ ಜೋರಾಗಿ ಮಾತಾಡಿ ಗಲಾಟೆ ಮಾಡ್ಬೇಡ. ಮೊದ್ಲೇ ಈ ಮನೆ ವಾತಾವರಣ ಚೆನ್ನಾಗಿಲ್ಲ.